ಸಕಲೇಶಪುರ ತಾಲೂಕಿನ ಎತ್ತೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ನಾಟಕ ಆರೋಗ್ಯ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆ ಕೆಎಚ್ಎಸ್ಡಿಆರ್ಪಿ ಅಡಿಯಲ್ಲಿ ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಯಲ್ಲಿ ವ್ಯಾಪಕ ಕಳಪೆ ಗುಣಮಟ್ಟ ಅನುಸರಿಸಲಾಗಿದೆ ಎಂದು ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಆಸ್ಪತ್ರೆಯ ಕಾಂಪೌಂಡ್ ಗೋಡೆ, ನೆಲಹಾಸು, ವಾಹನ ನಿಲುಗಡೆ ಶೆಡ್, ಗೇಟ್ ಮೇಲ್ಛಾವಣಿ, ಮೀಟಿಂಗ್ ಹಾಲ್, ಕಿಟಕಿಗಳು, ವಿದ್ಯುತ್ ವೈರಿಂಗ್, ಇಂಟರ್ಲಾಕ್ ಅಳವಡಿಕೆ ಸೇರಿದಂತೆ ಹಲವು ಕಾಮಗಾರಿಗಳಲ್ಲಿ ಗುಣಮಟ್ಟದ ಕೊರತೆ ಕಂಡುಬಂದಿದೆ ಎಂದು ದೂರಲಾಗಿದೆ. ಹೆರಿಗೆ ವಾರ್ಡ್ ಸೇರಿ ಕೆಲವು ಕೊಠಡಿಗಳಲ್ಲಿ ಮಳೆ ನೀರು ಸೋರಿಕೆಯಾಗುತ್ತಿರುವುದರಿಂದ ರೋಗಿಗಳು ಹಾಗೂ ಸಿಬ್ಬಂದಿ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಒಳಲಹಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ವಿಪಿ ವಿಶ್ವನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಪಿ ಕೃಷ್ಣೇಗೌಡ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವ ಕ್ವಾಲಿಟಿ ಮೆಟೀರಿಯಲ್ಸ್ ಬಳಸಬೇಕು ಅಂತಲೂ ಜನಗಳಿಗೆ ಪಾರದರ್ಶಕವಾಗಿ ಏನು ಹೇಳ್ದೇನೆ ಕದ್ದುತ್ತಿರ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಇವತ್ತು ನಾವು ಅವರನ್ನು ಕೂಡ ಒಂದು ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಅವರು ಫೋನ್ನ ಸರಿಯಾಗಿ ಫೋನ್ನಲ್ಲಿ ಮಾತಾಡ್ದೇ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟು ಯಾರು ಇಂಜಿನಿಯರು, ಯಾರು ಕಾಂಟ್ರಾಕ್ಟ್ರು, ಇದಕ್ಕೆ ಏನೇನು ಎಸ್ಟಿಮೇಟಲ್ಲಿ ಏನು ಯಾವ್ಯಾವ ಸಾಮಗ್ರಿ ಬಳಸಬೇಕು ಅಂತೇಳಿ ಇದೆ, ಅದನ್ನು ನಮಗೆ ಸರಿಯಾದ ಮಾಹಿತಿಯನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಒಳನಳ್ಳಿ ಬೆಳೆಗಾರ ಸಂಘದ ಅಧ್ಯಕ್ಷರಿದ್ದಾರೆ, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಿದ್ದಾರೆ, ಹೋಬಳಿ ಮಟ್ಟದಲ್ಲಿದ್ದಾರೆ, ಮತ್ತು ಸಹಕಾರಿ ಸಂಘದಲ್ಲಿದ್ದಾರೆ. ಇವರೆಲ್ಲರೂ ಸೇರಿ ನಾವು ಬೃಹತ್ತಾದಂಥ ಪ್ರತಿಭಟನೆ ಮಾಡ್ತೀವಿ. ಯಾಕೆ ಅಂತಂದರೆ ಸರ್ಕಾರ ಇವತ್ತು ಅನುದಾನ ಕೊಡೋದೇ ಕಷ್ಟ ಆಗಿದೆ. ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡ್ದೇ ಜನರ ಕಣ್ಣಿಗೆ ಮಣ್ಣೇರ್ತಕ್ಕಂಥ ಕೆಲಸ ಆಗಿದೆ. ಇದು ಅವರು ಎಚ್ಚೆತ್ತುಕೊಂಡು ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಳಪೆ ಕಾಮಗಾರಿಯನ್ನು ಸರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರವಾದ ಹೋರಾಟ ಮಾಡ್ತೀವಿ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ. ಹತ್ರ ಇದೀವಿ, ಆಸ್ಪತ್ರೆ ಬಿಲ್ಡಿಂಗ್ ಹತ್ರ ಇದೀವಿ. ನೋಡ್ಬೋದು ಸ್ವಾಮಿ, ನೀವು ಕೇವಲ 4 ದಿನ ಆಗಿದೆ ಮಳೆ ಜೋರ್ ಕಮೆಂಟ್ಸ್ ಆಗಿ ಈ ಶೀಟ್ ಎಲ್ಲ ಹಾರೋಗಿದೆ. ಆದ್ರೆ ನಾನು ಶಾಸಕರಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಿದ್ದೀನಿ. ನೀವು ಯಾವುದೇ ಒಂದು ಹಣನ ಕೊಡಬೇಕಾದ್ರೆ ನನ್ನ ಅನುದಾನ ಅಂತ ಹೇಳ್ಬಿಟ್ಟು ಉದ್ಘಾಟನೆಗೆ ಬರ್ತಿರಲ್ಲ ಸ್ವಾಮಿ, ಅವಾಗ ಬಂದಾಗ ನಾನು ಕೊಟ್ಟಂತ ಹಣ ನನ್ನ ಅನುದಾನದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳಿ ನೀವು ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಬೇಕು. ಆಗ ನಾವು ಸುವಾಸೆ ಹೇಳಲಿಕ್ಕೆ ಬಯಸ್ತೀವಿ. ಇನ್ನೊಂದು ಹೇಳಲಿಕ್ಕೆ ಬಯಸ್ತಿದ್ದೀನಿ, ಇವತ್ತು ಇಡೀ ನನ್ನ ಎತ್ತೂರು ಸಾರ್ವಜನಿಕರೆಲ್ಲರೂ ಪರವಾಗಿ, ನಾನು ರಕ್ಷಣಾ ವೇದಿಕೆ ರೈತರ ಸಂಘಟನೆ ಪರವಾಗಿ ಮತ್ತೆ ಕಾಫಿ ಬೆಳೆಗಾರರ ಸಂಘದ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಜುಲೈ ತಿಂಗಳು ಇತಿಹಾಸದಲ್ಲಿ ಎಲ್ಲಾದ್ರೂ ಮಲೆನಾಡಿನಲ್ಲಿ ಬೋರ್ವೆಲ್ ತೆಗೆದು ಊಟ ಸ್ವಾಮಿ, ಕಂಟ್ರಾಕ್ಟರ್ಗೆ ನಮ್ಮ ಹೋಬಳಿ ಅಧ್ಯಕ್ಷರಾದ್ರು ಫೋನ್ ಮಾಡಿದ್ರು ಉಡಾಪಿ ಉತ್ತರ ಕೊಡ್ತಾರೆ ಅಂತ ಶಾಸಕರು ಹೇಳಿದ್ದಾರೆ ಅಂತೆ. ಏನ್ ಶಾಸಕರ ನೀವು, ನಿಮ್ಗೆ ಅಷ್ಟು ಜ್ಞಾನ ಸಿಗ್ತಿಲ್ವಾ? ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಅಂದ್ರೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಪರ್ಫೆಕ್ಟ್ ಆಗಿರ್ಬೇಕು. ನೀವು ಉದ್ಘಾಟನೆ ಬರೋಕ್ಕಿಂತ ಮುಂಚೆ ಪರಿಶೀಲನೆ ಮಾಡಿ ಇದು ಸರಿಯಾಗಿದೆ ಇಲ್ವಾ ಅಂತ ಹೇಳಿಬಿಟ್ಟು ಆವಾಗ ಉದ್ಘಾಟನೆಗೆ ಬಂದ್ರೆ ನಿಮ್ಮನ್ನ ಜನ ಹೋಗ್ತಾರೆ ಅಂತಕ್ಕಂಥ ಮಾತನ್ನ ನಾನು ಇವಾಗ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಕಾಮಗಾರಿಯನ್ನು ಉನ್ನತ ಮಟ್ಟದ ತಾಂತ್ರಿಕ ತಂಡದಿಂದ ಪರಿಶೀಲಿಸಿ ಆರೋಪಗಳು ಸಾಬೀತಾದರೆ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಂತಿಮ ಬಿಲ್ ಬಿಡುಗಡೆ ತಡೆ ಹಿಡಿಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. You are watching TV46 News Kannada.